ರೆಡಿ ಆಗೋದಕ್ಕೆ ಎಷ್ಟು ತಗೋತೀಯಾ? ಆಯ್ತಮ್ಮ, ಒಂಥರ ಆಗ್ತಿದೆ ಅಮ್ಮ, ನಾನು ಬರಲೇಬೇಕಾ? ಇದು ಒಳ್ಳೆ ಚೆನ್ನಾಗಿ ಹೇಳ್ತೀಯ. ನಿನ್ನ ನೋಡೋದಕ್ಕೆ ಅವ್ರು ಬಂದಿರೋದು, ನೀನೇ ಬರ್ದೇ ಇದ್ರೆ ಹೇಗೆ? ಇನ್ಸ್ಪೆಕ್ಟರ್ ವೀರೇಂದ್ರ ಅವರು, ನೀವು 3 ಸ್ಟಾರ್ ಅಲ್ವಾ? ಹೌದು. ನಿಮ್ಮದು ಮಂತ್ಲಿ ಇನ್ಕಮ್ ಎಲ್ಲ ಹೇಗೆ? ದೊಡ್ಡಪ್ಪ, ಅವ್ರು ಬರೋದು ಇನ್ಕಮ್ ಅಲ್ಲ, ಸ್ಯಾಲ್ರಿ. ಅದೇ ಕಣ, ಸ್ಯಾಲ್ರಿ ಕೂಡ ಇನ್ಕಮ್ಮೇ ಅಲ್ವೇನೋ? ಅಮ್ಮ, ನೀನ್ ಯಾಕೆ ತಿಳ್ಕೊತಿದ್ಯಾ? ಹೋಗು, ಅವ್ರ ಜೊತೆ ಎಲ್ಲ ಮಾತಾಡು. ನಿನ್ನ ಪಕ್ಕಕ್ಕೆ ಹೋಗೋದು ನಿಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅಂತೀನಿ. ಹೂವ ಕಟ್ಟೋದು ಮಾರೋದು ಬಿಟ್ಟು ಇನ್ನೆಂಗವ್ವ? ನೀನ್ ಹೆಂಗಿದೀಯ ಕಂದ? ನಂಗೇನಜ್ಜಿ, ನೀನ್ ಹೂವ ಕಟ್ಟೋ ದಾರದಂಗಿದ್ದೀನಿ. ಎಲ್ಲಿ ಬುಟ್ಟಿ ಕೊಡು. ಏನಜ್ಜಿ, ಅಲ್ಲೆಲ್ಲಾರು ನೆರಳಲ್ಲಿ ಕೂತ್ಕೊಳ್ಳೋದಲ್ವಾ? ಎಷ್ಟು ಬಿಸಿಲು ಬೀಳ್ತಿದೆ ನೋಡು ನಿನ್ ಮುಖದ ಮೇಲೆ. ನಾನ್ ನೆರಳಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಕ್ ಆಯ್ತದ ಕಂದ? ಇನ್ಯಾರೋ ಬಂದು ಇಲ್ಲಿ ಕೂತ್ಕೋತಾರೆ, ಆಮೇಲೆ ನನ್ನ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಬೇಕಾಯ್ತದೆ. ನೋಡೋಣ ಇರಜ್ಜಿ, ನಿನ್ಗೂ ಒಳ್ಳೆ ಕಾಲ ಬಂದೇ ಬರುತ್ತೆ, ಕಾಯ್ಬೇಕಷ್ಟೆ. ಅಯ್ಯೋ ಹೋಗು ಕಂದ, ನಂಗೆ ಇನ್ನೊಂದೇ ಟಪ ಒಳ್ಳೆ ಕಾಲ ಬರೋದು. ಭೂಮಿ ತಾಯಿ ಒಳಗ್ ಸೇರ್ಸ್ಕತ್ತಾಳ್ ನೋಡು, ಆವಾಗ ನನ್ ಕಂದ ನಿಂಗಂತೂ ಒಳ್ಳೆ ಕಾಲ ಬಂದೇ ಬರ್ತದೆ. ನಿಂಗೊಂದು ಒಳ್ಳೆ ಹುಡುಗ ಸಿಕ್ಕಿ ನಿನ್ನ ಬಿರುತಿ ಮಾಡಿ ನಿಂಗೊಂದು ತಾಳಿ ಕಟ್ಟಿ. ಅಜ್ಜಿ ಸುಮ್ನೆ ಇರ್ತೀಯ ನೀನು? ಹಂಗೇನಾಗಲ್ಲ. ಯಾಕಾಗಲ್ಲ? ಹಂಗೆ ಆಗೋದು. ನಿನ್ ಮದ್ವೆ ಮಾಡ್ಕೊಂಡು 100 ಕಾಲ ಸುಖವಾಗಿರ್ಬೇಕು. ನಿನ್ಗೋಸ್ಕರ ಒಬ್ಬ ರಾಜ್ಕುಮಾರ ಕಾಯ್ತಾ ಇರ್ತಾನೆ. ಅವ್ನು ನಿನ್ ಹುಡ್ಕೊಂಡು ಬಂದು ನಿನಗೊಂದು ತಾಳಿ ಕಟ್ಟಿ. ಸುಮ್ನಿರಜ್ಜಿ, ಅವನು ಎಲ್ಲಿದ್ದಾನೋ ಏನೋ, ಯಾವಳು ಗೊತ್ತು? ಇಲ್ಲೇ ಎಲ್ಲೋ ಇರ್ತಾನೆ, ನಿನ್ನನ್ನ ನೋಡ್ತಾ ಇರ್ತಾನೆ. ಸರಿ ಹೋಯ್ತು, ಈ ಕಾಲದಲ್ಲಿ ಯಾರು ಯಾರಿಗೋಸ್ಕರನು ಕಾಯಲ್ಲ ಅಂತ ನೀನೇ ಅಂದೆ. ಅವ್ನು ನನ್ಗೋಸ್ಕರ ಕಾಯ್ತಾನೆ ಅಂತ ಏನ್ ಗ್ಯಾರಂಟಿ? ಈಗಾಗ್ಲೇ ಯಾರ ಜೊತೆಗಾದ್ರೂ ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ಬೋದಪ್ಪ ಆ ರಾಜ್ಕುಮಾರ. ದೇವ್ ನಿಂಗೊಬ್ಬೊಳ್ಳೆ ಹುಡುಗನ್ನ ಸೃಷ್ಟಿ ಮಾಡಿರ್ತಾನೆ ಕಂದ. ಸತ್ಯವಾದ ಮಾತಂತೆ. ಪೂಜೆ ಶುರುವಾಯ್ತು. ಎಲ್ಲಿ ಮಾಮೂಲಿ ಬಂದಿಲ್ಲ? ನನಗೇನ್ ಮಾಡ್ಲಿ ದೊಡ್ಡಪ್ಪ? ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕಾರ ಮಾಡೋದು ಅಷ್ಟೇ, ಬೇರೆ ದಾರಿ ಇಲ್ಲ ನಿಮಗೆ. ನನಗೆ ಈ ಮದುವೆ ಇಷ್ಟ ಅಲ್ಲ ದೊಡ್ಡಪ್ಪ. ಅಯ್ಯೋ ಪುಟ, ಇಷ್ಟು ಬೇಗ ಹೇಳಿದ್ರೆ ಹೇಗೋ? ತಾಳಿ ಕಟ್ಟಿದ ಮೇಲೆ ಹೇಳು. ತಮಾಷೆ ಮಾಡಬೇಡ ದೊಡ್ಡಪ್ಪ. ಮತ್ತಿನ್ನೇನು ಮಾಡಲಿ? ತಮಟೆ ಬಾರ್ಸ್ಕೊಂಡು ಕೂತ್ಕೊಳ್ಳ? ಮನೆಯಿಂದ ಹೊರಡೋದಕ್ಕೆ ಮುಂಚೆನೆ ಹೇಳಬೇಕಾಗಿತ್ತು ನನಗೆ ಈ ಮದುವೆ ಬೇಡ ಅಂತ. ಈಗ ಹೇಳಿದ್ರೆ ಹೇಗೆ? ನಿಮ್ಮ ಅಪ್ಪನಿಗೆ ನಾನು ಹೇಳ, ನಿನ್ನ ಅಪ್ಪನಿಗೆ ನಾನು ಇನ್ಫ್ಲೂಯೆನ್ಸ್ ಲೆಟರ್ ಬರಲಿಲ್ಲ. ಗೊತ್ತಿತ್ತು, ಅದನ್ನೇ ಹೇಳ್ತೀರಲ್ಲ ದೊಡ್ಡಪ್ಪ. ನಾನೀಗ ಅಪ್ಪನ ಹತ್ರ ಆಗಲ್ಲ ಅಂತ ಹೇಳಕ್ಕಾಗತ್ತಾ? ಅವ್ರು ನನ್ನ ಮಾತು ಒಪ್ಕೋತಾರ? ಪ್ಲೀಸ್ ದೊಡ್ಡಪ್ಪ, ಏನಾದ್ರೂ ಮಾಡು ದೊಡ್ಡಪ್ಪ, ಏನಾದ್ರೂ ಮಾಡು ದೊಡ್ಡಪ್ಪ, ಪ್ಲೀಸ್ ಏನಾದ್ರೂ ಮಾಡು. ಪಡ್ಕೋ 1 2 3 ಪ್ರೂಫ್ ಮಾಡ್ಕೊತೀನಿ ನಾನು. ಹೊಡೆ ಗಟ್ಟಿಯಾಗಿದೆ. ಒಂದು ಐಡಿಯಾ ಕೊಡ್ತೀನಿ ಕೇಳು. ಸಿಂಧು ಹತ್ರ ನೀನು ನಾನು ಈ ಮದುವೆ ಆಗಲ್ಲ ಅಂತ ಹೇಳ್ಬೇಕು. ಅವಳ ಆಸೆ ಆಗ್ತದೆ, ಈ ಮದುವೆ ಕತೆ ಮುಗಿದು ಹೋಗಿದೆ. ಎಲ್ಲೋ ಲಕ್ಷ್ಮಣ ಎಲ್ಲೋ? ಲಕ್ಷ್ಮಣ್, ಅಲ್ಲೇನ್ ಮಾಡ್ತಾ ಇದೀಯಾ? ಒಳಗ್ ಬಾ. ಓಡು
ಚೆನ್ನಾಗಿ ಕಾಣ್ತಿದ್ದಲ್ಲ. ನಿನ್ನ ಮಗ ನನ್ನ ಮಗಳು ರತಿ ಮನ್ಮಗಳು ಇದ್ದಂಗಿತ್ತು. ದೊಡ್ಡಪ್ಪ, ಲಕ್ಷ್ಮಣನ ಮುಖ ನೋಡಿ, ಏನು ಕಳೆ ಇದೆ. ಅದರಿಂದ ಯಾರು ಮಾಡಿರೋದು? ಮನೇಲಿ ಸೂಪರ್ ಕಣಯ್ಯ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತಿನ್ನು, ಸ್ಪೆಷಲ್ ಸಕ್ಕರೆ ಹಾಕಿ ಮಾಡಿದ್ದಾರೆ. ತಿನ್ನು, ಚೆನ್ನಾಗಿದೆ. ಹೌದಾ? ತಿನ್ನು. ಸಿಂಧು ಅತ್ತೆ, ಬಿಸಿಬೇಳೆ ಬಾತ್ ಮಾಡ್ಲಿಲ್ವೇನೆ? ಬಿಸಿಬೇಳೆ ಬಾತ್ ಮಾಡಿಲ್ಲ ಅಂದ್ರೆ ನಮ್ಗೆ ಯಾರಿಗೂ ಹುಡುಗಿನೇ ಇಷ್ಟ ಆಗಲ್ಲಪ್ಪ. ಅಯ್ಯೋ ಅತ್ತೆ, ಮಾಡಿದೀನಿ ಅತ್ತೆ, ತರ್ತೀನಿ. ಇದನ್ನು ಮಂದಿ ಊರಿನೇ ಹೇಳ್ಬೇಕಮ್ಮ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಮನೇಲೆ ಮಾಡಿರೋ ತುಪ್ಪ ಹಾಕಿರೋದು. ನಿಮ್ಗೆ ಹಾಕಿ ಕೊಡಿ. ಸಾಕು ಸಾಕು, ಬಿಸಿಬೇಳೆ ಬಾತ್ ಬಂತಲ್ಲ. ಸಿಂಧು ನಮ್ಮನೆಗೆ ಸೊಸೆಯಾಗಿ ಬಂದ್ಮೇಲೆ ದಿನ ಅನ್ನೋ ಬಿಸಿಬೇಳೆ ಬಾತೆ, ಬೇರೆ ತಿಂಡಿನೇ ಬೇಡ ಅಲ್ವಾ ಅತ್ತೆ? ಹಾ. ಸಿಂಧು, ನನಗೂ ರೆಸಿಪಿ ಹೇಳ್ಕೊಡೆ. ನಮ್ಮನೇಲೂ ಬಿಸಿಬೇಳೆ ಬಾತ್ ಮಾಡಿ ನಾನು ಸ್ಟಾರ್ ಆಗ್ಬೇಕು. ಅಶ್ವಿನಿ, ಅಮೆರಿಕದಲ್ಲಿ ಬ್ರ್ಯಾಂಡೇ ಮಾಡ್ಬೋದು ಸಿಂಧು ಬಿಸಿಬೇಳೆ ಬಾತ್ ಅಂತ. ಪವಿತ್ರ, ಸಿಂಧು ಬಿಸಿಬೇಳೆ ಬಾತ್ ಸೂಪರ್, ತುಂಬಾ ಚೆನ್ನಾಗಿದೆ. ಸಿಂಧು, ಮಾವ, ಇಷ್ಟೊತ್ತು ಬಿಸಿಬೇಳೆ ಬಾತ್ಗೆ ಕಾಯ್ತಾ ಇದ್ದೆ. ತಗೊಂಬ 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 ತಗೊಂಬ. ಜಾನಕಿ, ಮೊದಲು ಲಕ್ಷ್ಮಣ ತಿಂದರೆ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತ್. ಹುಡುಗ ಅಲ್ಲ, ಮನೇಲಿ ತುಂಬಾ ಸರ್ತಿ ತಿಂದಿರಬಹುದು, ಆದರೆ ಇದೇ ಕೈ ರುಚಿನ ಈಗ ಇಲ್ಲಿ ತಿಂತಾನಲ್ಲ, ಇದು ಏನು ಲೈಫ್ನಲ್ಲಿ ಪರ್ಮನೆಂಟ್ ಟೇಸ್ಟ್. ಇನ್ನೂ ಸ್ವಲ್ಪ ಹಾಕವ. ಸಾಕು ಸಾಕು ಸಾಕು. ಅದೇನ್ರಿ, ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ನಮ್ಮ ಜಾನಕಿಗೆ ನಿನ್ನ ಕೈ ರುಚಿ ಅಂದ್ರೆ ಆಹಾ, ಒಂದು ಪುಸ್ತಕನ ಒಳ್ಳೆ ಮಾರ್ಕೆಟ್ ಮಾಡಿದಷ್ಟು ಖುಷಿ. ಹೌದು ಹೌದು. ದೊಡ್ಡಪ್ಪ, ನಿನ್ನ ಐಡಿಗೆ ವ್ಯವಸ್ಥೆ ಮಾಡು. ಜಾನಕಿ, ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಹುಡುಗಿನ ನೋಡಿದ್ಮೇಲೆ ಹುಡುಗ ಹುಡುಗಿ ಬೇಕಾದ್ರೆ ಮಾತಾಡ್ಕೋಬಹುದಲ್ವ?
ನೀನು ಅನುಮತಿ ಕೊಟ್ರೆ ಏನಂತೀರಿ ರಾಜೇಂದ್ರ ಬಾಬು ಅವರು? ಅಯ್ಯೋ ಮಾತಾಡ್ಲಿ, ಧಾರಾಳವಾಗಿ ಮಾತಾಡ್ಲಿ. ಆಯ್ತಾ? ಖುಷಿ ಆಯ್ತಾ? ನಾನು ಹೇಳಿದ ಹಾಗೆ ಹೇಳು. ಏನು ಇಷ್ಟ ಬೇಗ? ಆಡಿಸುವಾತ ಬೇಸರ ಮೂಡಿ ಓಟ ಮುಗಿಸಿದ. ಹಾಗಂದ್ರೇನು? ಏನ್ ಇಷ್ಟ ಬೇಗ ಬಂದಿದ್ದು ಅಂತ ಕೇಳಿದ್ದು. ಬರಬೇಕು ಅನಿಸ್ತು, ಬಂದೆ. ಯಾಕೆ ಬರಬಾರ್ದಾ? ಅಲ್ಲ, ಲೋಕ ಕಾಯೋ ನೀನೇ ಇಷ್ಟ ಬೇಗ ಬಂದ್ರೆ ಜನನೆಲ್ಲ ಯಾರು ಕಾಪಾಡ್ತಾರೆ? ದೇವ್ರು. ನಾವೆಲ್ಲ ಅವನಿಗೆ ಏಜೆಂಟ್ ಅಷ್ಟೇ. ನಾವು ಯಾರು ಇಲ್ಲ ಅಂದಾಗ ಅವನೇ ಎಲ್ಲರನ್ನೂ ಕಾಪಾಡೋದು. ಪಾ ಸಿಡಿತಾ ಇದೆ, ತಲೆನೋವು. ಈ ಸಿಂಗಾರಿ, ನಿಂಗ್ ತಲೆನೋವು ಯಾಕೆ ಬಂದಿದ್ದು ಅಂತ ನಂಗೆ ಗೊತ್ತು. ಈಗ ಡ್ಯೂಟಿಯಿಂದ ಬೇಗ ಬಂದಿದ್ದೇನಕ್ಕೆ? ರೀಸನ್? ಇವತ್ತು ಸಾಹೇಬ್ರ ಮಂದಿ ಏನೋ ಫಂಕ್ಷನ್ ಅಂತೆ, ಅದಕ್ಕೆ ಅವ್ರು ರಜೆ ಹಾಕಿದ್ರು. ನನಗೆ ಸ್ಟೇಷನ್ಲಿ ಡ್ಯೂಟಿ ಹಾಕಿದ್ರು. ಸಾಹೇಬರು ಸ್ಟೇಷನ್ಲಿ ಇಲ್ಲ ಅಂದರೆ ನನಗೆ ಕೆಲಸ ಇಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಒಳ್ಳೇದಾಯ್ತು. ನಾನು ಡಿಕಾಕ್ಷನ್ ಮಾಡಿದ್ದೀನಿ, ಕಾಫಿ ಕೊಡ್ತೀನಿ. ಆಮೇಲೆ ನಿನ್ ತಲೆನೋವಿಗೆ ಮೆಡಿಸಿನ್ ಏನು ಅಂತ ನಂಗೆ ಗೊತ್ತು. ಓದೋದಿದೆ ಅಂದಿದ್ರೆ ಸ್ಟೇಷನ್ಲೇ ಡ್ಯೂಟಿ ಮಾಡ್ತಿದ್ದೆ. ಯಾಕಾದ್ರೆ ಬೇಗ ಮನೆಗೆ ಬಂದ ಏನೋ. ಮಗಳೇ ಓದು ಅಂತ ಮಾತ್ರ ಹೇಳಮ್ಮ. ಬೇಕಾರೆ ಒಂದು 10 ಮಕ್ಕಳು ಹೆತ್ಕೊಟ್ಬಿಡು, ನೋಡ್ಕೋತೀನಿ. ಇದು ಮಾತ್ರ ಬೇಡ. ಮದುವೆ ಮಕ್ಕಳು ಬಿಟ್ರೆ ಬೇರೆ ಏನು ಯೋಚನೆ ಬರಲ್ವಾಪ್ಪ ನಿಂಗೆ? ಅಯ್ಯೋ, ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಅಂದರೆ ಜೇಬಲ್ಲಿರೋ ಐಸ್ ಇದ್ದಂಗೆ ಕರ್ಗೋಗೋ ಮುಂಚೆ ಕಳಿಸ್ಬಿಡ್ಬೇಕು. ಈ ಹಳೆ ಕತೆ ಎಲ್ಲ ಹೇಳ್ಬೇಡ ನೀ ನಂಗೆ. ಓ, ನಾನು ನಿನ್ನ ಮದುವೆ ಮಾಡಬೇಕು, ನನ್ನ ಮೊಮ್ಮಕ್ಕಳನ್ನ ನೋಡಬೇಕು. ಆಮೇಲೆ ಸುಮ್ಮನಿರು. ಅದು ನನ್ನ ಕನಸು ಕಂದ, ನನ್ನ ಕನಸು. ನೋಡು, ಒಂದು ದೊಡ್ಡ ಮನೆ, ನೀನು, ನಿನ್ನ ಗಂಡ, ನಿನ್ನ ಮಗು, ಸುಂದರವಾದ ಸಂಸಾರ. ನಾ ಹೊರಗಡೆಯಿಂದ ಸ್ವೀಟ್ ತೊಗೊಂಬಂದರೆ ನನ್ನ ಮೊಮ್ಮಗು ತಾತ ತಾತ ಅಂತ ಓಡಿ ಬರುತ್ತೆ. ಅದಕ್ಕೆ ನಾನು ಯೂನಿಫಾರ್ಮ್ ತೋರಿಸ್ತೀನಿ, ಅದನ್ನು ಕರ್ಕೊಂಡು ಸಿಟಿ ಎಲ್ಲ ರೌಂಡ್ ಹಾಕೊಂಡ್ಬರ್ತೀನಿ. ಜನ ಇರ್ಬೇಕು. ಅಜ್ಜ, ಅಜ್ಜಿ, ಅತ್ತೆ, ಮಾವ, ನಾದಿ, ವಾರಿತಿ ಎಲ್ಲರೂ ಇರ್ಬೇಕು. ಅವ್ರ ಮಧ್ಯೆ ನಾನಿರ್ಬೇಕು. ಎಷ್ಟು ದಿನ ಅಂತ ನಾನು ನೀನು ಇಬ್ಬರೇ ಇರೋದು ಹೇಳು? ಹಿಂಗೆ ಇನ್ನೆಷ್ಟು ದಿನ ಬದುಕೋಕ್ಕಾಗುತ್ತೆ? ನಮಗೂ ತುಂಬಿದ ಮನೆ ಬೇಡವಾ? ಆಯ್ತು ಮಗಳೇ, ತುಂಬಿದ ಮನೆಯಿಂದನೇ ಗಂಡು ಹುಡ್ಕೊಂಡು ಆಯ್ತಾ? ನಾನು ಯಾವ ಮನೆಗೆ ಹೋಗ್ತೀನೋ ನೀನು ನನ್ನ ಜೊತೆಗೆ ಬರ್ಬೇಕು, ಹೇಳಿದೀನಿ. ಅಯ್ಯ, ಇದು ಹೋಗೋ ಮಾತಲ್ಲ. ಪ್ರಪಂಚದಲ್ಲಿ ಯಾವ ಮಗಳು ಆಗತ್ತೆ ಅಂತ ನಾನು ತೋರಿಸ್ತೀನಿ. ಯಾರು ಮಾಡದೇ ಇದ್ದಿದ್ದನ್ನ ನಾ ಮಾಡಿ ತೋರಿಸ್ತೀನಿ. ನೀನ್ ಬರ್ಬೇಕು. ಆಯ್ತು ಮಗಳೇ, ನೋಡೋಣ. ಮೊದಲು ಸಂಬಂಧ ಹುಡುಕ್ತೀನಿ. ಈಗೇನು ಹುಡ್ಕಕ್ಕೆ ಹೋಗ್ಬೇಡ. ಕಳ್ಳರನ್ನ ಹುಡ್ಕೋ ಕೆಲಸ ಮಾಡ್ತಿರು. ಸಂಬಂಧ ಹುಡುಕ್ಬೇಕಾಗಿ ಬಂದಾಗ ನಾನೇ ಹೇಳ್ತೀನಿ. ಆಗ ನಿನ್ ಮದ್ವೆ ಮಾಡುವಿ ಅಂತೆ. ಅವ್ರೇನು ಮಾಡಲ್ಲ, ಅಕ್ಕನ್ ಕರಿಯೋಣ. ಆಗ ನಿನ್ ಕಿರಿಕ್ ಮಾಡಬಾರ್ದು, ಸರಿನಾ? ಆಯ್ತು ಬಂಗಾರಿ. ಅನು ಅಕ್ಕ, ಹಾಯ್. ಗಾಳಿಪಟ. ಅಪ್ಪ, ನನ್ ಗ್ಯಾಂಗ್ ಬಂತು. ನೀನ್ ಓದ್ಕೋ, ಆಮೇಲೆ ಬಂದು ಟೆಸ್ಟ್ ಕೊಡ್ತೀನಿ. ಏನೋ ಮಾತಾಡ್ಬೇಕು ಅಂದ್ರಿ, ಮತ್ತೆ ಮಾತಾಡ್ತಾನೆ ಇಲ್ಲ. ಅದು ಬಿಸಿಬೇಳೆ ಬಾತ್ ಚೆನ್ನಾಗಿತ್ತಾ? ನನಗೆ ಬಿಸಿಬೇಳೆ ಬಾತ್ ಇಷ್ಟ ಇಲ್ಲ. ಹೌದಾ? ಇನ್ಮೇಲೆ ಪುಳಿಯೋಗರೆ ಮಾಡ್ಕೊಡ್ತೀನಿ. ನಂಗೆ ಪುಳಿಯೋಗರೆನೂ ತುಂಬ ಚೆನ್ನಾಗಿ ಮಾಡಕ್ಕೆ ಬರುತ್ತೆ. ತುಂಡು ಬಗ್ಗೆ ಬಿಟ್ಟು ಬೇರೆ ಏನಾದರೂ ಮಾತಾಡೋಣ ಪ್ಲೀಸ್. ಮಾತಾಡಿ. ಅದು ನಾನು ಏನೇನೋ ಕನಸುಗಳನ್ನ ಇಟ್ಕೊಂಡಿದ್ದೀನಿ. ನನ್ನ ಮನಸ್ಸೊಳಗಡೆ ಒಂದು ದೊಡ್ಡ ಕನಸಿದೆ. ನಾನು ಏನೋ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ನಿಮ್ಮ ಕನಸೇ ನನ್ನ ಕನಸು. ಆ ದೇವರು ನಿಮ್ಮ ಮನಸ್ಸಲ್ಲಿರೋದೆಲ್ಲ ಈಡೇರಲಿ ಅಂತ ಪ್ರಾರ್ಥನೆ ಮಾಡ್ಕೊತೀನಿ. ದಿನ ದೇವ್ರಿಗೆ ಪೂಜೆ ಮಾಡ್ತೀನಿ. ಪೂಜೆ ಮಾಡಬೇಕಾಗಿಲ್ಲ,
ಅದು ನಾನು ಏನು ಹೇಳ್ತಾ ಇದ್ದೀನಂದ್ರೆ, ಒಂದು ಐಡಿಯಾ ಕೊಡ್ತೀನಿ ಕೇಳು. ಸಿಂಧು ಹತ್ರ ನೀನು ಸಡನ್ ಆಗಿ ನಾನು ಈ ಮದುವೆ ಆಗಲ್ಲ ಅಂತ ಹೇಳ್ಬಿಡ್ಬೇಕು. ಅವಳ ಆ ಶಾಪಗೆ ಈ ಮದುವೆ ಕತೆ ಮುಗಿದು ಬಿಡಬೇಕು. ನಾವು ಗಂಡ ಹೆಂಡತಿ ಥರ ಇರೋದು ಬೇಡ. ನಾವು ಫ್ರೆಂಡ್ಸ್ ಥರ ಇದ್ಬಿಡೋಣ. ಸರಿ, ನೀವು ಹೇಗೆ ಹೇಳ್ತಿರೋ ಹಾಗೆ. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಗಂಡ ಹೆಂಡತಿ ಥರ ಇರೋದೇ ಇಲ್ಲ, ಫ್ರೆಂಡ್ಸ್ ಥರ ಇರ್ತಾರೆ. ಎಲ್ಲ ಹಂಚ್ಕೋತಾರೆ. ನಾನು ನಿಮ್ಮ ಜೊತೆ ಫ್ರೆಂಡ್ ಥರನೇ ಇರ್ತೀನಿ. ನೀವೆಲ್ಲ ಹೇಳ್ಕೋಬೋದು ನನ್ನ ಹತ್ರ, ಸರಿನಾ? ನಿಜ ಹೇಳ, ನನಗೂ ಒಂದು ಕನಸಿತ್ತು. ತುಂಬ ವರ್ಷಗಳಿಂದ ಅದನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಕಾಯ್ತಾ ಇದ್ದೆ. ಮದುವೆ ಆದಮೇಲೆ ಹೇಳೋಣ ಅಂತ ಸುಮ್ಮನೆ ಇದ್ದೆ. ಏನು ಗೊತ್ತಾ, ನನಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಇಷ್ಟ ಇಲ್ಲ, ಮನೇಲೇ ಇರಬೇಕು ನಾನು. ನೀವು ಮನೆಗೆ ಬರೋ ಹೊತ್ತಿಗೆ ನಿಮಗೆ ಬಿಸಿ ಬಿಸಿಯಾಗಿ ತಿಂಡಿ ಮಾಡ್ಕೊಡ್ಬೇಕು. ನಿಮ್ಮನ್ನು ಪುಟ್ಟ ಮಗು ಥರ ನೋಡ್ಕೋಬೇಕು. ನಿಮ್ಗೆ ಯಾವತ್ತೂ ಬೇಜಾರಾಗಬಾರ್ದು. ನೀವು ಹೇಳೋಕ್ಕೂ ಮುಂಚೆ ಎಲ್ಲ ಕೆಲಸನೂ ಮಾಡಿ ನಿಮಗೆ ಸಂತೋಷ ಆಗೋ ಹಾಗೆ ನೋಡ್ಕೋಬೇಕು. ಅಷ್ಟೇ ರೀ ನನ್ನ ಆಸೆ. ಹಾಗೆಲ್ಲ ಹೇಳ್ಬಾರ್ದು. ಎಲ್ರಿಗೂ ಒಂದು ಸ್ವಂತಕ್ಕೆ ಅಂತ ಇರಬೇಕು. ನೀನು ತುಂಬ ಓದಿದ್ಯಾ, ನಿಮ್ಮ ಕೆಲಸ ಹಿಡಿ. ಬೇಡ ರೀ, ನಂಗೆ ಇಷ್ಟ ಇಲ್ಲ. ನಾನು ಮನೇಲಿ ಕೆಲಸ ಮಾಡಿಕೊಂಡೇ ಇರ್ತೀನಿ. ನೀವು ದೊಡ್ಡ ಆಫೀಸರ್ ಥರ ಇರಬೇಕು. ನಾನು ನಿಮ್ಮ ಶೂ ಪಾಲಿಷ್ ಮಾಡಬೇಕು, ನಿಮ್ಮ ಬಟ್ಟೆ ಅಯನ್ ಮಾಡಬೇಕು, ನಿಮ್ಮ ಹೆಂಡತಿ ಥರ ಮನೇಲೇ ಇರ್ತೀನಿ. ನನ್ನ ಅದಕ್ಕೆ ಥರನೂ ಇವನ್ನ ಕಟ್ಕೊಂಡ್ರೆ ಮುಗಿತು ನನ್ನ ಕತೆ. ನೇರವಾಗಿ ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳೋದು ಒಳ್ಳೇದು. ಹೇಳಿಬಿಡ್ತೀನಿ. ಸಿಂಧು ಹತ್ರ ನೀನು ಸಡನ್ ಆಗಿ ನಾನು ಈ ಮದುವೆ ಆಗಲ್ಲ ಅಂತ ಹೇಳ್ಬಿಡು. ಅವಳ ಆ ಶಾಪಗೆ ಈ ಮದುವೆ ಕತೆ ಮುಗಿದು ಬಿಡಬೇಕು. ಸಿಂಧು, ಒಂದು ವೇಳೆ ನಾನು ಮದುವೆ ಆಗೋದಕ್ಕೆ ಇನ್ನೂ ಮಾತು ಮುಗ್ದಿಲ್ವಾ? ಆಮೇಲೆ ಮಾತಾಡೋದಿರಂತೆ, ಬಂದು ಕೆಲಸ ಮುಗಿಸ್ಕೊಳ್ಳೋಣ. ಸಿಂಧು, ಮಾವ, ಬಾಮ್ಮ. ಏನಿದೆಲ್ಲ? ನಿನ್ನ ನಿಶ್ಚಿತಾರ್ಥ.